ರಾಮಾಯಣದ ರಾವಣ. ಸೊ ರಾವಣ ಯಾರು ಅನ್ನುವಂಥದ್ದು ಆ, ಗೊತ್ತಿರುವಂಥದ್ದೇ. ಆ, ಯಶ್ ಈ ಚಿತ್ರದಲ್ಲಿ ರಾವಣನ ಪಾತ್ರ ಮಾಡ್ತಿರುವಂಥದ್ದು. ಸೊ ಕಾಮಿಕಾನ್ 2026 ಈ ಒಂದು ಸಂಭ್ರಮದಲ್ಲಿ ಯಶ್ ಅವರು ಆ, ಕಾಣಿಸ್ಕೊಂಡ್ರು, ಅಲ್ಲಿ ತಮ್ಮ ಚಿತ್ರವನ್ನು ಪ್ರಮೋಟ್ ಮಾಡಿದರು. ಸೊ ಅದೆಲ್ಲ ಗೊತ್ತಿರುವಂಥ ವಿಚಾರ. ಇಲ್ಲಿ ಗಮನಿಸುವಂಥದ್ದು ಏನು ಅಂತಂದರೆ, ಅವರು ಧರಿಸಿರುವಂತಹ ಕಾಸ್ಟ್ಯೂಮ್, ಆ ಕಾಸ್ಟ್ಯೂಮಲ್ಲಿ ಬ್ಲೇಜರಲ್ಲಿ ಇಲ್ಲೊಂದು ಸಿಂಬಲ್ ಇದೆ ಲೆಫ್ಟ್ ಸೈಡ್, ಅದು ತ್ರಿಶೂಲ. ಹಾಗೆಯೇ ಕೈಯಲ್ಲಿ ಕಡಗ ಇದೆ, ಕಿವಿಯಲ್ಲಿ ಓಲೆ ಇದೆ. ಸೊ ಇವೆಲ್ಲ ರಾವಣನ ಪಾತ್ರಕ್ಕೆ ಸಂಬಂಧಪಟ್ಟಂತಹ ಎಕ್ಸೆಸರೀಸ್ಗಳು ಅಂತ. ಸೊ ಇಲ್ಲಿ ವಿಶೇಷವಾಗಿ ಗಮನ ಸೆಳೆದಿರುವಂಥದ್ದು, ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರ ಕುತೂಹಲನ ಹೆಚ್ಚಿಸಿರುವಂಥದ್ದು, ಇಲ್ಲಿ ತ್ರಿಶೂಲ ಇರುವಂಥದ್ದು. ತ್ರಿಶೂಲ ಯಾರ್ದು? ಶಿವನ ಒಂದು ಆಯುಧ. ಸೊ ಶಿವನ ಶಕ್ತಿಯ ಒಂದು ಪ್ರತೀಕ. ಸೊ ಈ ಶಕ್ತಿಯ ಪ್ರತೀಕ ಮತ್ತು ರಾವಣ ಹಾಗೆಯೇ ಯಶ್ವರ್ಗೆ ಹೆಂಗೆ ಕನೆಕ್ಟ್ ಆಗುತ್ತೆ ಅನ್ನುವಂಥ ಪ್ರಶ್ನೆ. ಸೊ ಅಲ್ಲಿ ತುಂಬ ಸಿಂಪಲ್ ಆಗಿರುವಂಥ ಉತ್ತರ ಏನು ಅಂತಂದರೆ, ರಾವಣ ಶಿವನ ಭಕ್ತ, ಪರಮ ಭಕ್ತ ಅನ್ನುವಂಥದ್ದು. ಸೊ ಅದೆಲ್ಲರಿಗೂ ಗೊತ್ತಿರುವಂಥದ್ದೇ, ರಾಮಾಯಣ ನೋಡಿದವ್ರಿಗೆ ಗೊತ್ತಿರುವಂಥದ್ದೇ, ಹಾಗೆಯೇ ಭಾರತೀಯರಿಗೂ ಗೊತ್ತಿರುವಂಥದ್ದೇ. ಸೊ ರಾಮನನ್ನು ಆರಾಧಿಸುವ ಜನರ ಮಧ್ಯೆ ರಾವಣ ಯಾವ ಥರ ಕಾಣಿಸ್ಕೋತಾನೆ ಅನ್ನುವಂಥದ್ದು ಗೊತ್ತಿರುವಂಥದ್ದೇ ರಾಮಾಯಣದಲ್ಲಿ. ಹಾಗೆಯೇ ಸಿನಿಮಾದಲ್ಲಿ ಹೇಗೆ ಕಾಣಿಸ್ಕೊತಿದ್ದಾರೆ ಅನ್ನೋದು ಕೂಡ ಅಷ್ಟೇ ಕುತೂಹಲ ಇರುವಂಥದ್ದು. ಜಟಾಯು ಜೊತೆಗೆ ಯಾವ ಥರ ಹೋರಾಟ ಇರುತ್ತೆ ಅನ್ನುವಂಥದ್ದು ಒಂದಷ್ಟು ಕುತೂಹಲ ಇದ್ದೇ ಇದೆ. ಸೊ ಆ ಟ್ರೈಲರ್ ಆ ಕುತೂಹಲನ ಮತ್ತಷ್ಟು ಜಾಸ್ತಿ ಮಾಡಿರುವಂಥದ್ದು. ಇಲ್ಲಿ ವಿಚಾರ ಏನು ಅಂತಂದರೆ, ಸಿಂಬಲ್ ಯಾಕಿದೆ ಅನ್ನುವಂಥದ್ದು. ಸಿಂಬಲ್ ಏನಂತಂದರೆ ಶಿವನ ಒಂದು ಆಯುಧ, ಈಗಾಗಲೇ ಹೇಳಿದಂತೆ. ಸೊ ಅದು ರಾವಣ. ಸೊ ರಾವಣ ಆರಾಧಿಸುವಂಥ ದೈವದ ಒಂದು ಸಿಂಬಲ್. ಆ ಒಂದು ಪಾತ್ರ ಮಾಡ್ತಿರುವಂಥ ಯಶ್ ಅವರು ತಮ್ಮ ಬ್ಲೇಜರ್ ಮೇಲೆ ಶಿವನ ಒಂದು ತ್ರಿಶೂಲ ಹಾಕ್ಕೊಂಡಿರುವಂಥದ್ದು. ಹೀಗೆ ಕನೆಕ್ಟ್ ಆಗುತ್ತೆ. ರಾವಣ ಪಾತ್ರ ಮಾಡಿದಂಥ ಯಶ್ ಅವರು ಇಲ್ಲಿ ಆ ಸಿಂಬಲ್ ಹಾಕ್ಕೊಂಡಿದ್ದಾರೆ ಅನ್ನುವಂಥದ್ದು. ಸೊ ದೀಪಾವಳಿ ಹಬ್ಬಕ್ಕೆ ಈ ವರ್ಷ 2022-26ಕ್ಕೆ ದೀಪಾವಳಿ ಹಬ್ಬಕ್ಕೆ ಈ ಚಿತ್ರ ರಾಮಾಯಣ ಬರ್ತಿದೆ. ಹಾಗೆಯೇ ಟಾಕ್ಸಿಕ್ ಆಗಸ್ಟ್ 26ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸೊ ಇದೆಲ್ಲ ಹೊರತಾಗಿ ಸದ್ಯ ವೈರಲ್ ಆಗ್ತಿರುವಂಥದ್ದು ಆ ಸಿಂಬಲ್. ಸೊ ಹಾಗಾಗಿ ಈ ಒಂದು ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.